ನೀವು ನನಗೆ ಅನ್ಯಾಯ ಮಾಡ್ತೀರಿ ಇಲ್ಲಿ. ಮಾನ್ಯ ಸಭಾಪತಿಗಳೇ, ಇವೆಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಎಲ್ಲ ಆಯೋಗಗಳು, ಚಿನ್ನಪ್ಪ ರೆಡ್ಡಿ ಆಯೋಗಗಳು, ಎಲ್ಲ ಆಯೋಗಗಳು ಇವರು ಆರ್ಥಿಕವಾಗಿ ದುರ್ಬಲಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದಿದ್ದಾರೆ, ಇವರಿಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲು ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಎಲ್ಲ ಆಯೋಗಗಳು ಕೂಡ ವರದಿ ಕೊಟ್ಟಿದ್ದರಿಂದ ಈಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದವರು ಇವ್ರ ಕೈದಾಗ ಏನೂ ಇಲ್ಲ, ಇವ್ರು ಎಷ್ಟಿ ಮಾಡ್ಲಕ್ಕ ನಮ್ಮ ಕೇಂದ್ರ ಕಳಿಸ್ಕೊಟ್ರೆ ಸಾಕು, ಒಂದು 3 ಲೈನ್ ಬರೋದು. ಕ್ಯಾಬಿನೆಟ್ದಾಗ ಪ್ರತಿ ಗುರುವಾರ ಬಿಟ್ಟು ಕ್ಯಾಬಿನೆಟ್ ಮಾಡ್ತಾರ, ಒಂದು ಸಲ ಕಟ್ಟಿದ್ದು ಭಾಳ ದಿನದ ಬೇಡಿಕೆ ಅದ ಅಂತೇಳಿ 3-4 ಲೈನ್ ಬರೋದು ಇವ್ರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರೆ ಸಾಕು, ನಾವು ಮಾಡ್ಕೋತೀವಿ. ಅಲ್ಲಿ ಆಗಲ್ದ್ರೆ ಅವ್ರ ಮೇಲೆ BJP ಅವ್ರ ಮೇಲೆ ಸುಮ್ಮನೆ ಹೇಳ್ತಾರೆ, ನಾವು ನಮ್ಮಲ್ಲಿ ಬಂದ್ರೆ ಮಾಡಿಕೊಡ್ತೀವಿ ಅಂತೇಳಿ ಅವ್ರು ಪೊಳ್ಳು ಭರವಸೆಗಳನ್ನ ಗೊತ್ತಾಗಬೇಕಲ್ಲ ನಮಗೆ. ಮೋದಿಯವರು ಗುಲ್ಬರ್ಗಕ್ಕೆ ಬಂದು ತುಂಬ ಲೋಗಾಂಕ ಯಾದ್ರ ಕುಂಗ ಅಂತ ಹೇಳಿದರು, ಅದನ್ನು ಈ ರೀತಿನ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರದವ್ರಿಗೆ ಕೇಳ್ಕೊಂಬೋದೇನೆ ಒಂದೇ ಅನ್ನೋದು, ಕೇಂದ್ರಕ್ಕೆ ನೀವು ಒಂದು ಪ್ರಸ್ತಾವನೆ ಕಳಿಸ್ಕೊಡ್ರಿ. ಕುಲಶಾಸ್ತ್ರ ಅಧ್ಯಯನ ಆಗಿದೆ, ಎಲ್ಲ ಆಗಿದೆ. ಈಗಾಗಲೇ 3 ಸಲ ಫೈಲ್ ಹೋಗಿ ವಾಪಸ್ ಬಂದಿದೆ. ಅದಕ್ಕೆ ನಾ ಕೇಳ್ಕೊಂಬೋದು ಇಷ್ಟೇ, ನೀವು ಕೈದಾರ ಕೆಲಸ ಇಷ್ಟೇ, ಕೇಂದ್ರ ಕಳಿಸ್ಕೊಡೋದು. ಎಲ್ಲ ಸಮಾಜದವರು ಕೂಡ ಒಪ್ಪಿಗೆ ಇದೆ, ಈ ಸಮಾಜದವ್ರಿಗೆ ಆಗಬೇಕು, ನ್ಯಾಯ ಸಿಗಬೇಕಂತ ಹೇಳಿ. ಅದಕ್ಕಾಗಿ ಇಂಥ ಕಷ್ಟಕಲ್ಲಿದ್ದಂಥ ಈ ಸಮಾಜಕ್ಕೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ನೀವು ಮಾಡೋದು ಒಂದೇ ಒಂದು ಒಳ್ಳೆಯ ಕೆಲಸ, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ಇದಕ್ಕೆ ನಿರಂತರವಾಗಿ ತೊಂದರೆ ಆಗ್ತಾ ಇದೆ ನಮಗೆ, ನಮ್ಮ ಜನಾಂಗದವ್ರು ಕೇಳ್ತಾ ಇದ್ದಾರೆ, ಇಲ್ಲಿಯವರೆಗೆ ಆದರೂ ಯಾಕೆ ಪ್ರಸ್ತಾವನೆ ಹೋಗ್ತಾ ಇಲ್ಲ ಅಂತೇಳಿ. ದಯವಿಟ್ಟು ತಾವೆಲ್ಲ ಈ ಸಲ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕಂತೇಳಿ ನಾ ಮಾನ್ಯ ಸಭಾಪತಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಸಭಾಪತಿಗಳೇ, ಈಗಾಗಲೇ ಅದು ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು ಕಳಿಸಿರ್ತಕ್ಕಂಥದ್ದು, ಅವ್ರ ಮೇಲೆ ಸ್ಪಷ್ಟೀಕರಣ ಕೇಳಿದ್ದಾರೆ, ಸ್ಪಷ್ಟೀಕರಣ ಸಹಿತ ಕೊಡಬೇಕು ಅಂತೇಳಿ ಈಗಾಗಲೇ ಇವ್ರಿಗೆ ಬರೆದಿದ್ದಾರೆ. ಅದು ಬಂದ ತಕ್ಷಣ ಮಾಡ್ತಾರೆ. ಮತ್ತು ಈಗ ಸನ್ಮಾನ ಸದಸ್ಯರು ಹೇಳಿದಂತೆ ಇದನ್ನು ಮುಂದೆ ಸರ್ಕಾರ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ರೀತಿಯಲ್ಲಿ ಮಾಡಲಿಕ್ಕೆ ಏನೇನು ತೊಂದರೆಗಳಿಲ್ಲ ಪರಿಶೀಲನೆ ಮಾಡಿ ಮಾಡ್ಕೊಳ್ಸುವಂಥದ್ದು ಪ್ರಯತ್ನ ಮಾಡಿ. ನೋಡಿ